ಬಿಟ್ಟಾಕ್ಬಿಡಿ. ಟಿವಿಲಿ ಮಾಡೋರು, ರೇಡಿಯೋಲಿ ಮಾಡೋರು, ದೊಡ್ಡ ದೊಡ್ಡ ಇವೆಂಟ್ ಮಾಡೋದು ಬಿಟ್ಬಿಡಿ. ನೀವು ಕೆಲಸ ಮಾಡಿದ್ರೆ ನಿಮಗೆ ಎಷ್ಟು ಕೊಡ್ಬೋದು? ನಿಮ್ಮ ಅನುಭವದಲ್ಲಿ ಹಿಂದೆ ತಗೊಂಡಿದ್ದೀರಲ್ವಾ, ಮಾಡಿದಿರಲ್ವಾ, ಆ ಅನುಭವದಲ್ಲಿ ಈಗ ನೀವು ಆಂಟಿ ಟ್ರೈನಿಂಗ್ ಆಗಿದ್ದೀರಾ. ಸೊ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ, ಒಂದು ನಾನು ಯಾವ್ಯಾವ ಕಾರ್ಯಕ್ರಮ ಹೆಂಗ್ ಮಾಡ್ಬೋದು ಅಂತ ಒಂದು ಗೊತ್ತಿದೆ ಅಂತ ಹೇಳ್ಬಿಟ್ಟು. ಸೊ ನೀವ್ ಹೆಂಗ್ ಮಾಡ್ಬೋದು ಅಷ್ಟು ಮಾತ್ರ ಹೇಳಿ. ನೀವೊಂದು ಹೇಳಿದ್ರಿ 3 ಇಂದ 20 ಅಂತ ಹೇಳಿ, ಆ ತರ ಹೇಳಿ. ಬೇರೆಯವರು ನಿಮ್ಗೆ ಎಷ್ಟು ಕೊಡ್ಬೋದು? ಒಂದು ಕಾರ್ಯಕ್ರಮ ಮಾಡಿದ್ರೆ ಎಷ್ಟು ಕೊಡ್ಬೋದು? 5 ರಿಂದ 10 ಸಾವಿರ ಕೊಡ್ಬೋದು. ಓಕೆ, ಆಮೇಲೆ 2000ದಿಂದ ಒಂದು 6000. 2000ರಿಂದ 6000. ಓಕೆ. ನಿಮ್ಮ ಪ್ರದೇಶದವರೆಗೂ ಹೇಳ್ಬೇಕು. ನೀವೆಲ್ಲ ಪ್ರತಿ ಸಲ ಬೆಂಗಳೂರಿಗೆ ಬರೋಕ್ಕಾಗಲ್ಲಲ್ವಾ? ನೀವು ಪ್ರತಿ ಸಲ ಮೈಸೂರಿಗೆ ಹೋಗಕ್ಕಾಗಲ್ಲ, ಪ್ರತಿ ಸಲ ಮುಂಬೈಗೆ ಹೋಗಕ್ಕಾಗಲ್ಲ ಅಲ್ವಾ? ನಿಮ್ಮ ಪ್ರದೇಶಗಳಲ್ಲಿ ಎಷ್ಟು ಕೊಡ್ತಾರೆ ಅದು ಇಂಪಾರ್ಟೆಂಟು. ಬೆಂಗಳೂರು ಕೊಡೋಷ್ಟು ದುಡ್ಡು ಮೈಸೂರಲ್ಲಿ ಕೊಡಲ್ಲ, ಮೈಸೂರಲ್ಲಿ ಕೊಡೋದಷ್ಟು ದುಡ್ಡು ಅಲ್ಲಿ ಬೆಳಗಾವಿಲಿ ಯಾದಗಿರಿಲಿ ಕೊಡಲ್ಲ. ಡಿಪೆಂಡ್ಸ್. ಹಾಗೆ ನಿಮ್ಮ ಪ್ರದೇಶದಲ್ಲಿ ನಿಮ್ಗಿರೋ ಅನುಭವದಲ್ಲಿ ನಾನು ಕೇಳ್ತಾ ಇರೋದು. ಸೊ ಈಗ ಇಡೀ ಇಷ್ಟು ವರ್ಷಗಳಲ್ಲಿ ನೀವು 10-15 ಕಾರ್ಯಕ್ರಮ ಮಾಡಿದ, ತಿಂಗಳಿಗೆ 25 ಮಾಡ್ಬೋದಾ? ಪ್ರಾಕ್ಟಿಕಲ್ ಆಗಿ ಆಗಲ್ಲ ಸರ್. ಮಾಡ್ಬೋದಾ? ಯಾರು ಕೊಡ್ತಾರೆ ನಿಮ್ಗೆ? ನಿಮ್ಗೆ ಹೆಂಗ್ ಕೊಡ್ತಾರೆ ಕರೆದು? ಅಂದ್ರೆ ಅವರೇ ಈವೆಂಟ್ ಮ್ಯಾನೇಜ್ಮೆಂಟ್ ಏನೋ ನಡೆಸ್ಬೇಕು. ಎಸ್, ಅಪ್ರೋಚ್ ಮಾಡಿದ ತಕ್ಷಣ ಸಿಗುತ್ತಾ? ಸಿಗಲ್ಲ. ಸೊ ಈಗ ನೀವು ಒಳ್ಳೆ ಪ್ರಾಡಕ್ಟ್ ತಯಾರಿ ಮಾಡಿದ್ರೆ ಅವನಿಕರಲ್ಲಿ, ಆಯ್ತಾ, ಇದು ಮಾರ್ಕೆಟಿಂಗ್ ಆಗ್ಬೇಕು ಅಲ್ವಾ? ಯಾವುದೇ ಪ್ರಾಡಕ್ಟ್ ಅಷ್ಟೇನೆ, ಚೆನ್ನಾಗಿ ಪ್ರಾಡಕ್ಟ್ ಇರುತ್ತೆ, ಆದ್ರೆ ಮಾರ್ಕೆಟಿಂಗ್ ಆಗಿಲ್ಲ ಅಂದ್ರೆ ತಗೋಬೇಕಲ್ಲ, ಸೇಲ್ ಆಗಲ್ಲ. ಸೊ ಹಂಗೆ ಅಪ್ರೋಚ್ ಮಾಡಬೇಕು. ಸೊ ಒಬ್ರು ಡಾಕ್ಟರ್ ಆಂಜನಪ್ಪ ಅಂತ ಕೇಳಿರ್ತೀರ, ಡಾಕ್ಟರ್ ಅಲ್ಲ? ಅವ್ರು ಯಾವಾಗಲೂ ಯೂಟ್ಯೂಬ್ ಅಲ್ಲಿ ಸಿಕ್ಕಾಪಟ್ಟೆ ಫೇಮಸ್. ಮೊನ್ನೆಸೂಸ ವೈರಸ್ ಅಂತ ಕೊರೋನಾ ಬಗ್ಗೆ ಅವ್ರು ಹೇಳಿದ್ರು. ಅವ್ರು ಒಂದು ಮಾತು ಹೇಳ್ತಾ ಇದ್ದಾರೆ ಫಂಕ್ಷನ್ ಬಂದಾಗಲ್ಲ, ಯು ಹ್ಯಾವ್ ಟು ರಬ್ ದ ಶೋಲ್ಡರ್ಸ್ ಅಂತ ಹೇಳ್ಬಿಟ್ಟು. ದ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬುಕ್ ಬಿಗ್ ಅಂತ ಹೇಳಿ ಒಂದು ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಕೂಡ ಯು ಹ್ಯಾವ್ ಟು ರಬ್ ದ ಶೋಲ್ಡರ್ಸ್ ವಿತ್ ನ್ಯೂ ಪೀಪಲ್ ಅಂತ ಇದೆ. ಏನದು ರಬ್ ದ ಶೋಲ್ಡರ್ಸ್ ವಿತ್ ನ್ಯೂ ಪೀಪಲ್ ಅಂದ್ರೆ ಏನಂತ? ಹೊಸ ಜನಕ್ಕೆ ಹೆಂಗ್ ಕ್ಲೋಸ್ ಆಗ್ತೀರಾ ನೀವು? ನಮಸ್ಕಾರ ಸರ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಆಗ್ಬಿಡ್ತೀರಾ? ಸೊ ರಬ್ ದ ಶೋಲ್ಡರ್ಸ್ ಅಂತ ಹೇಳಿದ್ರೆ ನೀವು ಯಾವತ್ತೂ ಕೂಡ ಹೊಸ ಜನಗಳ ಜೊತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ಬೇಕು. ವಿ ಡೋಂಟ್ ನೋ ನಮ್ಮ ಡೆಸ್ಟಿನಿ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿರಲ್ಲ. ಯಾವುದೋ ಫೀಲ್ಡ್ ಅಂತ ಎಂತೋ ಜನ ಏನೇನೋ ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ರಬ್ ದ ಶೋಲ್ಡರ್ಸ್ ವಿತ್ ದ ಸ್ಟ್ರೇಂಜರ್ಸ್. ನಮಗ್ ಗೊತ್ತಿರೋ ಅಲ್ಲೇ ಗೊತ್ತು, ಇವ್ರೇನಂತ ಗೊತ್ತು, ಇವ್ರೇನಂತ ಗೊತ್ತು, ಅವ್ರೇಂತ ಗೊತ್ತು, ಗೊತ್ತಿರೋರ್ ಬಗ್ಗೆ ಅಲ್ಲ, ಹೊಸಬರ ಬಗ್ಗೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಹೊಸಬರನ್ನ ಪರಿಚಯ ಮಾಡ್ಕೋಬೇಕು, ಹೊಸಬರನ್ನ ಅರ್ಥ ಮಾಡ್ಕೋ ಪ್ರಯತ್ನ ಮಾಡ್ತಾ ಇರ್ಬೇಕು. ದಟ್ ಈಸ್ ಕಾಲ್ಡ್ ರಬ್ ದ ಶೋಲ್ಡರ್ಸ್ ವಿತ್ ದ ಸ್ಟ್ರೇಂಜರ್ಸ್. ಅಂದ್ರೆ ಫಿಸಿಕಲಿ ಹೋಗ್ಬಿಟ್ಟು ಶೋಲ್ಡರ್ಸ್ ಇರಲ್ಲ. ಸೊ ಯು ಹ್ಯಾವ್ ಟು ಗೆಟ್ ಕನೆಕ್ಟ್ ವಿತ್ ದೆಮ್ ಅಂತ ಹೇಳ್ಬಿಟ್ಟು. ಸೊ ದಟ್ ಈಸ್ ವಾಟ್. ಅದಾದ್ಮೇಲೆ ನಾವು ಯಾವತ್ತೂ ಕೂಡ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಈಗ ಒಂದು ಸಣ್ಣ ಕಾರ್ಯಕ್ರಮ ಆಗ್ಲಿ, 3000 ಕೊಡ್ಲಿ, 2000 ಕೊಡ್ಲಿ, ಅಮೌಂಟ್ ಕೊಡ್ದೇನೆ ಇರ್ಲಿ, ಆದ್ರೆ ನಮ್ಗೆ ಅಲ್ಲಿಂದ ಏನ್ ಸಿಗ್ತಾ ಇದೆ? ಸ್ವಾರ್ಥ ಅಂತ ಅಲ್ಲ. ಸೊ ಅಲ್ಲಿಂದ ನಮ್ಮ ಒಂದು ಕೆರಿಯರ್ಗೆ ಹೇಗೆ ಹೆಲ್ಪ್ ಆಗುತ್ತೆ. ಈ ಕೆಲಸ ಅಂತ ಮಾಡ್ತೀವಿ. ಯಾಕೆ ಮಾಡ್ತೀವಿ ಕೆಲಸ ಅಂತ?